ಸಿಕೆಪುರ ಗ್ರಾಮದಲ್ಲಿ ಗೌಡಚಂದ್ರಮ್ಮ ದೇವಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮದ ಆದಿದೇವತೆ ಗೌಡಚಂದ್ರ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅತ್ಯಂತ ವೈಭವ ಮತ್ತು ಭಕ್ತಿಭಾವದಿಂದ ಜರುಗಿತು. ವಿಶೇಷ ಪೂಜೆಗಳು ಮತ್ತು ದೀಪೋತ್ಸವಗಳೊಂದಿಗೆ ಗ್ರಾಮಸ್ಥರು ಒಗ್ಗೂಡಿ ಹಬ್ಬವನ್ನು ಆಚರಿಸಿದರು. ಅರಿನಾದಗಳೊಂದಿಗೆ ನಡೆದ ಮೆರವಣಿಗೆಯಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ಹರಕೆ ತೀರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಸಿಎನ್ ಆನಂದರಾವ್ ಅವರು ಮಾತನಾಡುತ್ತಾ, ಈ ಗ್ರಾಮದಲ್ಲಿ ಪ್ರಥಮವಾಗಿ 1903ರಿಂದ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಬಹಳಷ್ಟು ಬಾರಿ ಈ ಜಾತ್ರೆ ನಡೆದು ಬಂದಿದೆ. ನಮ್ಮ ಊರ ದೇವತೆಯು 16 ಹಳ್ಳಿಗಳಿಗೆ ಸಂಬಂಧಪಟ್ಟ ದೇವತೆ. ವಿಶೇಷವಾಗಿ ಸಿಕೆಪುರ ಗ್ರಾಮಕ್ಕೆ ಸೇರಿದ ಮಜರಿ ಗ್ರಾಮಗಳಾದ ದೇವರಹಟ್ಟಿ, ಚನ್ನಸಾಗರದ ಹಟ್ಟಿ, ಉದ್ದಂಡಪ್ಪನಪಾಳ್ಯದ ಎಲ್ಲ ಜನಾಂಗದವರು ಸೇರಿ ಮಾಡುವ ಜಾತ್ರೆ ಇದಾಗಿದೆ. ಈ ಜಾತ್ರೆ ನಡೆದು 13 ವರ್ಷಗಳ ನಂತರ ಈಗ ನಡೆಯುತ್ತಿರುವ ಜಾತ್ರೆ ಇದಾಗಿದೆ. ಸೋಮವಾರ ಜಲ್ದಿ ಕಾರ್ಯಕ್ರಮ, ಸಂಪ್ರೋಕ್ಷಣೆ ಹಾಗೂ ಗಂಗಾಜಲ ಪ್ರೋಕ್ಷಣೆ, ಇನ್ನು ಭಕ್ತಿಪೂರ್ವಕವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಚಿಕ್ಕಕೆರೆಯಲ್ಲಿ ಬೇವಿನ ಮರದ ಬುಡದಲ್ಲಿ ಶಿಲೆಯ ರೂಪದಲ್ಲಿ ನೆಲೆಸಿರುವ ಗೌಡಚಂದ್ರಮನ ಮೂಲ ಸ್ಥಳದಲ್ಲಿ ವಿಗ್ರಹವನ್ನು ಕೂರಿಸಿ ಪೂಜೆ ಸಲ್ಲಿಸಿದರು. ನಂತರ ಸಿಕೆಪುರ ಗ್ರಾಮದ ಗುಡಿಗೆ ಪ್ರವೇಶಿಸಿ ಮಂಗಳವಾರ 4 ಗ್ರಾಮಗಳಿಂದ ಆದಿಶಕ್ತಿ ಗೌಡಚಂದ್ರಮಗೆ ಆರತಿ ದೀಪೋತ್ಸವವನ್ನು ಎಲ್ಲ ಸಮುದಾಯದವರು ಹಾಗೂ ಭಕ್ತಾದಿಗಳು ಆದಿಶಕ್ತಿ ದೇವತೆಯ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದರು. ಮಂಗಳವಾರ ಬೆಳಗ್ಗೆಯಿಂದ ಪ್ರಾರಂಭವಾದ ಆರತಿ ದೀಪೋತ್ಸವದಲ್ಲಿ 4 ಹಳ್ಳಿಯ ಜನರು ಭಕ್ತಿಪೂರ್ವಕವಾಗಿ ದೇವರಿಗೆ ಆರತಿ ಬೆಳಗುತ್ತಾ ಆದಿಶಕ್ತಿಯ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಸಿಎನ್ ಆನಂದರಾವ್, ಗೋಪಾಲರಾವ್, ಅಜಯ್, ನಾಗೇಶ್, ಬಿಂದು ಮಾಧವರಾವ್, ನಾಗರಾಜರಾವ್, ನಿರ್ಗಂಟಿ ಶಿವಣ್ಣ, ಗುಂಜುಕಾರ್ ಮಾಲಿಂಗಪ್ಪ, ಕೆಇಬಿ ಯರ್ರಪ್ಪ, ಗ್ರಾಮದ 12 ಕೈವಾಡಸ್ಥರು, 4 ಹಳ್ಳಿಗಳ ಮುಖಂಡರ ಸಮ್ಮುಖದಲ್ಲಿ ಅದ್ಭುತವಾಗಿ ನೆರವೇರಿತು. ಇನ್ನು ಈ ಜಾತ್ರಾ ಪ್ರಯುಕ್ತ ಸಿಕೆಪುರದಲ್ಲಿ ಶ್ರೀರಾಮ ಚಿಕ್ಕಭಜನೆ ಕಾರ್ಯಕ್ರಮವು ಗುರು ಚಂದ್ರಶೇಖರ್ ಗೌಡರವರ ಸಮ್ಮುಖದಲ್ಲಿ ಅದ್ಭುತವಾಗಿ ಮನೋರಂಜನೆ ಸೆಳೆಯಿತು. ಈ ಸಂದರ್ಭದಲ್ಲಿ ಸಿಎನ್ ರಘು, ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ, ಕೊತ್ತೂರು ನಾಗೇಶ್, ಎಸ್ ಹನುಮಂತರಾಯಪ್ಪ, ತಳವಾರ್ ಪಾಂಡಪ್ಪ, ಸಿಕೆಪುರ ಹಾಗೂ ಮಜರಿ 4 ಗ್ರಾಮದ ಭಕ್ತಾದಿಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು. ಚನ್ನಕೇಶವಪುರದಲ್ಲಿ ಸುಮಾರು 1903ರಿಂದನೂ ಈ ಜಾತ್ರೆಗಳಾಗಿರುವಂಥ ಒಂದು ವಿಷಯ ನಮ್ಮಲ್ಲಿದೆ. ಈ ಗೌಡಚಮ್ಮನ ಜಾತ್ರೆ ದೊಡ್ಡ ಜಾತ್ರೆಗಳೆಲ್ಲ ಸಾಕಷ್ಟು ಮಾಡಿದ್ದಾರೆ ಹಿಂದೆಲ್ಲ. ನಮ್ಮ ಹಿರಿಯರು ಈ ಜಾತ್ರೆನ ಮಾಡ್ಕೊಂಬಂದಿದೆ. ಇದು ಊರ ದೇವತೆ 16 ಹಳ್ಳಿಗೆ ಸೇರಿದ್ದು. ನಮ್ಮ ಗ್ರಾಮ ದೇವತೆ ಪ್ರತಿಯೊಂದು ಪಕ್ಕದಲ್ಲಿರುವಂಥ 3 ಹ್ಯಾಮ್ಲೆಟ್ಗಳಿವೆ. ಅಲ್ಲಿ ಚನ್ನಸಾಗರಹಟ್ಟಿ, ಉದ್ದಣ್ಣಪ್ಪನಪಾಳ್ಯ, ದೇವರಹಟ್ಟಿ ಮತ್ತು ಚನ್ನಕೇಶವಪುರದಲ್ಲಿರುವಂಥ ಎಲ್ಲ ಗ್ರಾಮಸ್ಥರಿಗೂ ಸೇರಿದಂಥ ದೇವರಿದು. ಈ ದೇವರಿಗೆ ಪ್ರತಿ ಹಳ್ಳಿ ಸುತ್ತಮುತ್ತಲು ಇರುವಂಥ 16 ಹಳ್ಳಿ ಜನನೂ ಬಂದು ನಡ್ಕೊತಾರೆ. ಈ ಗೌಡಚಮ್ಮನ ಜಾತ್ರೆನ ಈಗಾಗಲೇ 13 ವರ್ಷದ ಕೆಳಗಡೆ ನಾವು ನಡೆಸಿದ್ವಿ. 1913ರಲ್ಲಿ ಮೊದಲನೇ ಜಾತ್ರೆ ನಾವು ಮಾಡಿದ್ವಿ. ಅದಕ್ಕೆ ಮುಂಚೆ 1992ರಲ್ಲಿ ದೊಡ್ಡ ಜಾತ್ರೆ ಆಗಿತ್ತು. ಇದಾದ ನಂತರ ಈಗ ಗೌಡಚಮ್ಮನ ಜಾತ್ರೆ ಮಾಡಿದೆ. ಇವತ್ತಿನ ದಿವಸ ದೇವರಿಗೆ ಜಲ್ದಿ ಕಾರ್ಯಕ್ರಮ, ಸಂಪ್ರೋಕ್ಷಣೆ, ಗಂಗಾಜಲ ಪ್ರೋಕ್ಷಣೆ ಎಲ್ಲ ಆಗಿದೆ. ಇದಾದ ನಂತರ ದೇವ್ರನ್ನ ನಮ್ಮ ಮೂಲ ಸ್ಥಾನ ಗೌಡಚಂದ್ರಮ್ಮನ ಮೂಲ ಸ್ಥಾನ ಆಗಿರುವಂಥ ಇಲ್ಲಿ ಕೆರೆ ಒಳಗಡೆ ಇರುವಂಥ ದೇವ್ರ ಹತ್ರ ಸೇರಿಸಿದೆ. ಇವತ್ತು ದೇವ್ರನ್ನ ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ದೇವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ನಮ್ಮ ಚನ್ನಕೇಶವಪುರದಲ್ಲಿರುವಂಥ ದೇವಸ್ಥಾನದಲ್ಲಿ ಇವತ್ತು ಪಟ್ಟ ಮಾಡುತ್ತೆ. ಪಟ್ಟ ಮಾಡಿದ ನಂತರ ನಾಳೆ ಬೆಳಿಗ್ಗೆ ನಮ್ಮ ಸುತ್ತಲೂ ಇರುವಂಥ 3 ಹಳ್ಳಿನೂ ಸೇರಿ ದೇವರಿಗೆ ಆರತಿ ಕಾರ್ಯಕ್ರಮ ಇದೆ. ಆರತಿ ಕಾರ್ಯಕ್ರಮ ಆದ ನಂತರ ನಮ್ಮ ದೇವರಿಗೆ ಶಾಂತಿ ಕಾರ್ಯಕ್ರಮಗಳು ಮಾಡುತ್ತೆ. ಇದಕ್ಕೋಸ್ಕರ ಎಲ್ಲ ಜನತೆನೂ ಬಂದು ದೇವರ ಆಶೀರ್ವಾದ ಪಡೀಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ.
ಅರಿಶಿನ ಉಳಿಸೋಣ ಊರ ಕಾಯೋ ಮುತ್ತೈದೆ ಮಳೆಯ ಕಾಯೋ ಮುತ್ತೈದೆ ಮಾರಮ್ಮ ಮಾರಮ್ಮ. ವರದಿ ನಾಗರಾಜು ದೇವರಹಟ್ಟಿ, ಡಿಎನ್ಎ ನ್ಯೂಸ್, ಪಾವಗಡ.